ಒಳ ಮೀಸಲಾತಿ ತಾರತಮ್ಯ ವಿರುದ್ಧ ದಲಿತ ಸಮುದಾಯ ಸಿಡಿದೆದ್ದಿದೆ. ಕೊರಮ ಕೊರಚ ಅಲೆಮಾರಿಗಳ ಮೀಸಲಾತಿ 6% ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಅಲೆಮಾರಿಗಳಿಗೆ 1% ಪ್ರತ್ಯೇಕ ಮೀಸಲಾತಿಗೆ ಹೋರಾಟಗಾರರು ಒತ್ತಾಯ ಮಾಡ್ತಾ ಇರೋದು. ಇತ್ತೀಚೆಗಷ್ಟೇ 17% ದಲಿತ ಮೀಸಲಾತಿ ಹಂಚಿಕೆ ಮಾಡಿದ್ದ ಸರ್ಕಾರ ಎಡ ಬಲ ಸಮುದಾಯಕ್ಕೆ ತಲಾ 6% ಮೀಸಲಾತಿಯನ್ನ ರಾಜ್ಯ ಸರ್ಕಾರ ಹಂಚಿತ್ತು. ಕೊರಮ ಕೊರಚ ಅಲೆಮಾರಿ ಸೇರಿದಂತೆ ಇತರ ಒಳ ಜಾತಿಗಳಿಗೆ 5% ಮೀಸಲು. ಇತರೆ ದಲಿತರಿಗೆ 5% ಮೀಸಲಾತಿ 6% ಏರಿಸಬೇಕು ಅನ್ನೋ ಒತ್ತಾಯ ಆಯಿತು. 6% ಏರಿಸಿ ಅದರಲ್ಲಿ 1% ಅಲೆಮಾರಿಗಳಿಗೆ ಮೀಸಲಿಡಿ, ಅಲೆಮಾರಿಗಳಿಗೆ ಪ್ರತ್ಯೇಕ ಪ್ರವರ್ಗದಡಿ ಮೀಸಲಿಗೆ ಆಗ್ರಹಿಸಿ ನಡೆದಂತ ಪ್ರತಿಭಟನೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇಲ್ಲಿ ಇಡೀ ಸಮುದಾಯ ರೊಚ್ಚಿಗೆದ್ದು ಪ್ರತಿಭಟನೆಯನ್ನ ನಡೆಸ್ತಾ ಇದೆ, ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈಗ ಸಮುದಾಯದ ಆಗ್ರಹ ಏನಾಗಿದೆ, ಏನಂತ ಬೇಡಿಕೆಯನ್ನ ಇಡ್ತಾ ಇದ್ದಾರೆ, ಅದಕ್ಕೆ ಸರ್ಕಾರದಿಂದ ಏನ್ ರೆಸ್ಪಾನ್ಸ್ ಸಿಗ್ತಾ ಇದೆ? ಶ್ವೇತಾ, ಈಗಿರ್ತಕ್ಕಂತ ದಲಿತ ಮೀಸಲಾತಿಯಲ್ಲಿ 17% ಹಂಚಿಕೆ ಮಾಡಿ ರಾಜ್ಯ ಸರ್ಕಾರ ಅಧಿಕೃತವಾಗಿರ್ತಕ್ಕಂಥ ಆದೇಶವನ್ನು ಮಾಡಿದೆ. ದಲಿತ ಬಲ ಸಮುದಾಯಕ್ಕೆ 6%, ದಲಿತ ಎಡ ಸಮುದಾಯಕ್ಕೆ 6% ಮತ್ತು ಸ್ಪರ್ಶ ಸಮುದಾಯಕ್ಕೆ 5% ಮೀಸಲಾತಿಯನ್ನ ಹಂಚಿಕೆ ಮಾಡಿ ರಾಜ್ಯ ಸರ್ಕಾರ ಅಧಿಕೃತವಾಗಿರುವಂತ ಆದೇಶ ಮಾಡಿದೆ. ಇದು ಈಗ ಬಹಳ ಗಂಭೀರವಾಗಿರ್ತಕ್ಕಂತ ಒಂದು ಸಮಸ್ಯೆ ಕಾರಣ ಆಗಿದೆ. ಇದನ್ನ ಒಪ್ಪಲಿಕ್ಕೆ ದಲಿತ ವರ್ಗದ ಸ್ಪರ್ಶ ಸಮುದಾಯದಲ್ಲಿ ಬರ್ತಕ್ಕಂತ ಜಾತಿಗಳು ನಿರಾಕರಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತೀವ್ರವಾಗಿರ್ತಕ್ಕಂಥ ಸಮಸ್ಯೆ ಎದುರಾಗಿರುವಂತದ್ದು. ರಾಜ್ಯ ಸರ್ಕಾರ ಈಗಾಗಲೇ ತೆಗೆದುಕೊಂಡ ತೀರ್ಮಾನಕ್ಕೆ ಅಧಿಕೃತವಾಗಿರುವಂತಹ ಅಧಿಸೂಚನೆಗಳನ್ನ ಪ್ರಕಟ ಮಾಡಿದೆ. ಒಂದು ಕಡೆ ನೇಮಕಾತಿಯಲ್ಲೂ ಕೂಡ ಅಧಿಕೃತವಾಗಿರುವಂತಹ ಹಂಚಿಕೆಯನ್ನು ಕೂಡ ಮಾಡಿದೆ. ಹೀಗಿರುವಾಗ ಆಡಳಿತಾತ್ಮಕವಾದ ಪ್ರಕ್ರಿಯೆಗಳು ಜಾರಿಯಾಗಿರುವ ಸಂದರ್ಭದಲ್ಲಿ ತಮ್ಮ ಸಮುದಾಯಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳತ್ತೆ. ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ದೊಡ್ಡ ಮಟ್ಟದ ಹೊಡೆತ ಆಗತ್ತೆ ಅಂತಕ್ಕಂಥ ಅತ್ಯಂತ ಆತಂಕವನ್ನ ಈಗ ಸ್ಪರ್ಶ ಸಮುದಾಯದಲ್ಲಿ ಬರ್ತಕ್ಕಂಥ ಜಾತಿಗಳು ಆ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇವೆ. ಇದು ಈಗ ಹೋರಾಟ ಸ್ವರೂಪವನ್ನು ಪಡೆದುಕೊಂಡು ರಾಜಧಾನಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ದಿಸೆ ಮುಟ್ಟಿಸುವ ಕೆಲಸವನ್ನ ಹೋರಾಟಗಾರರು ಮಾಡಿದ್ದಾರೆ. ರಾಜ್ಯ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥ ಸ್ಪರ್ಶ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕೊರಚ, ಕೊರ್ಮ, ಲಂಬಾಣಿ, ಭೋವಿ ಇಂಥ ಸಮುದಾಯಗಳ ಜೊತೆ ಅಲೆಮಾರಿಗಳು ಕೂಡ ಹೋರಾಟಕ್ಕೆ ಇಳಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ರಾಜಧಾನಿಯ ಬೆಂಗಳೂರು ಒಂದು ರೀತಿ ಸ್ತಬ್ಧ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಹೃದಯ ಭಾಗದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ರಾಜ್ಯ ಸರ್ಕಾರ ಗಟ್ಟಿಯಾಗಿರ್ತಕ್ಕಂಥ ಧ್ವನಿಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಮೀಸಲಾತಿಯ ಪ್ರಮಾಣವನ್ನು ಏರಿಕೆ ಮಾಡಬೇಕು, ಅಲೆಮಾರಿಗಳಿಗೆ 1% ಕೊಡಲೇಬೇಕು, ಇನ್ನುಳಿದಿರ್ತಕ್ಕಂಥ ಸ್ಪರ್ಶ ಸಮುದಾಯದ ಮೀಸಲಾತಿನ 5%ಗೆ ನಿಗದಿ ಮಾಡಬೇಕು. ನೀವು ಈಗ ಮಾಡಿರ್ತಕ್ಕಂಥ ಮೀಸಲಾತಿಯ ಪ್ರಮಾಣ ಏನಿದೆ ನಿಜವಾಗ್ಲೂ ಕೂಡ ಇದು ನಿರ್ದಿಷ್ಟವಾಗಿರ್ತಕ್ಕಂಥ ಸಮುದಾಯಗಳಿಗೆ ಒಳಿತು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರಾಜಕೀಯವಾಗಿರ್ತಕ್ಕ ದೃಷ್ಟಿಯಲ್ಲಿ ಮಾಡಿರ್ತಕ್ಕಂಥ ಮೀಸಲಾತಿ ಹಂಚಿಕೆ ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಆಗುದಿಲ್ಲ. ಸರ್ಕಾರ ತನ್ನ ನಿಲುವಿನಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅಂತೇಳಿ ಹೋರಾಟಗಾರರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಈಗಾಗಲೇ ಹೋರಾಟಗಾರರು ಮಾಡಿದ್ದಾರೆ. ರಾಜ್ಯ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥ ಸ್ಪರ್ಶ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಉಗ್ರ ಪ್ರತಿಭಟನೆಯನ್ನ ಕೈಗೆತ್ತಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗೊಂದಲ ಉಂಟಾಗಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಈಗ ಮಾಡಿರ್ತಕ್ಕಂಥ ಹಂಚಿಕೆಯನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಮರು ಹಂಚಿಕೆ ಆಗಬೇಕು. ಯಾರು ಸ್ಪರ್ಶ ಸಮುದಾಯದಲ್ಲಿರ್ತಕ್ಕಂಥ ನಿಕೃಷ್ಟವಾಗಿರ್ತಕ್ಕಂಥ ಜಾತಿಗಳಿದಾವೋ ಆ ಜಾತಿಗಳಿಗೆ ನ್ಯಾಯ ಕೊಡ್ಲೇಬೇಕು. ಯಾವುದೇ ಕಾರಣಕ್ಕೂ ಈಗ ಹಂಚಿಕೆ ಮಾಡಿರ್ತಕ್ಕಂಥ ಮೀಸಲಾತಿಯನ್ನ ಒಪ್ಪಿಗೆ ಸಾಧ್ಯ ಇಲ್ಲ ಅಂತಕ್ಕಂಥ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಹಕ್ಕೊತ್ತಾಯವನ್ನ ಗಟ್ಟಿ ಧ್ವನಿಯಲ್ಲಿ ಸರ್ಕಾರಕ್ಕೆ ಹೇಳುವ ಕೆಲಸವನ್ನ ಈಗ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಓಕೆ ಆನಂದ್, ಈಗ ಇದರ ಬಗ್ಗೆ ಪರ ವಿರೋಧದ ಚರ್ಚೆ ಹಿಂದಿನಿಂದಲೂ ಇತ್ತು. ಈಗ ದಲಿತ ಒಳ ಮೀಸಲಾತಿ ಹಂಚಿಕೆ ಅಂತ ಸರ್ಕಾರ ಘೋಷಣೆ ಮಾಡಿದಾಗ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ನಾವು ಈ ನಿರ್ಧಾರ ಮಾಡಿದೀವಿ ಅಂತ ಹೇಳಿದ ಮೇಲೂ ಇಷ್ಟು ದೊಡ್ಡ ವಿರೋಧ ಈಗ ವ್ಯಕ್ತವಾಗ್ತಾ ಇದೆಯಲ್ಲ, ಇದು ಯಾಕಾಗಿ ಅಂತ? ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿಯ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಾಗ್ಲೂ ಕೂಡ ಉಗ್ರ ಹೋರಾಟ ನಿಶ್ಚಯವಾಗಿತ್ತು ಮತ್ತು ನಿಜವಾಗ್ಲೂ ಕೂಡ ಈ ಹೋರಾಟ ಆಗತ್ತೆ ಅಂತಕ್ಕಂಥ ಅರಿವು ಸರ್ಕಾರಕ್ಕೆ ಇದ್ದೇ ಇದೆ. ಯಾಕಂದ್ರೆ ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಂಡ್ರು ಕೂಡ ರಾಜ್ಯದಲ್ಲಿ ಹೋರಾಟ ನಿಶ್ಚಿತವಾಗಿ ಆಗೇ ಆಗ್ತಿತ್ತು. ಈಗ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಸ್ಪಷ್ಟ ಸಮುದಾಯದಲ್ಲಿರ್ತಕ್ಕಂಥ ಜಾತಿಗಳಿಗೆ ಬೆಂಬಲ ವ್ಯಕ್ತಪಡಿಸುವ ಪ್ರಯತ್ನವನ್ನು ಮಾಡಿದೆ. ಯಾಕೆಂತಂದ್ರೆ ಈಗಾಗಲೇ ಅಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಸಮುದಾಯಗಳು ಕೂಡ ನಿಶ್ಚಿತವಾದ ರೂಪದಲ್ಲಿ ಮೀಸಲಾತಿಗೆ ಸಿಗಬೇಕು ಮತ್ತು ನ್ಯಾಯ ಸಿಗಬೇಕು ಅಂತಕ್ಕಂಥ ಏನು ಆ ಬೇಡಿಕೆ ಇದೆ, ಆ ಬೇಡಿಕೆಗೆ ಸ್ಪಂದಿಸುವ ಕೆಲಸವನ್ನು ಕೂಡ ಬಿಜೆಪಿ ಮಾಡಿದೆ. ಇವತ್ತು ಕೂಡ ಬಿಜೆಪಿಯ ಶಾಸಕರುಗಳು, ಮಾಜಿ ಶಾಸಕರುಗಳ ನೇತೃತ್ವದಲ್ಲಿ ಪ್ರತಿಭಟನೆ ಆರಂಭಗೊಂಡಿದ್ದು ವಿಜೇಂದ್ರ ಸಹಿತ ಪ್ರಮುಖ ನಾಯಕರಂದು ಕೂಡ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರೆ ಈ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಯನ್ನ ಈಡೇರಿಸಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಮಂಡಿಸಿದ್ದಾರೆ. ಇಲ್ಲಿ ಎಡ ಸಮುದಾಯಕ್ಕೆ ಏನಾದ್ರೂ ಮೀಸಲಾತಿ ಕಮ್ಮಿ ಮಾಡಿದ್ದೇ ಆಗಿದೆ ಅಥವಾ ಬಲ ಸಮುದಾಯಕ್ಕೆ ಮೀಸಲಾತಿ ಕಡಿಮೆ ಮಾಡಿದ್ದೆ ಆದ್ರೆ ರಾಜ್ಯದಲ್ಲಿರ್ತಕ್ಕಂಥ ಜನಸಂಖ್ಯೆ ಆಧಾರದಲ್ಲಿ ದೊಡ್ಡ ಸಮುದಾಯವಾಗಿರ್ತಕ್ಕಂಥ ಬಲ ಮತ್ತು ಎಡ ಈ ಸಮುದಾಯಗಳು ಇನ್ನೂ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡತಕ್ಕಂಥ ಸಾಧ್ಯತೆಗಳು ಇತ್ತು.
ಈಗ ಸ್ಪಷ್ಟ ಸಮುದಾಯದಲ್ಲಿ ಬರುವಂತ ಈ ಎಲ್ಲ ಅಲೆಮಾರಿ ಸಮುದಾಯಗಳನ್ನು ಒಳಗೊಂಡಂತೆ 5% ಮೀಸಲಾತಿ ಮಾಡಿರತಕ್ಕಂಥದ್ದನ್ನ ಈ ಸಮುದಾಯಕ್ಕೆ ಒಪ್ತಾ ಇಲ್ಲ. ಮೀಸಲಾತಿ ಪ್ರಮಾಣವನ್ನು ಏರಿಕೆ ಮಾಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಅದರ ಸಾಧ್ಯತೆಗಳಿದ್ರೂ ಕೂಡ ಈಗ ಅದು ಸಾಧ್ಯ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ತಾನು ಮಾಡಿರ್ತಕ್ಕಂಥ ತೀರ್ಮಾನವನ್ನ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಸರ್ಕಾರದ ಸಮರ್ಥನೆಗೆ ಸ್ಪಷ್ಟ ಸಮುದಾಯದಲ್ಲಿ ಬರ್ತಕ್ಕಂಥ ಸಮುದಾಯಗಳು ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಆರಂಭಗೊಂಡಿರ್ತಕ್ಕಂಥ ಪ್ರತಿಭಟನೆ ಕಠಿಣವಾಗ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿರುವಂತದ್ದು. ಎಸ್, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.